ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಅನಿಲ್ ಡೈಲಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆಯೇ ಇವತ್ತು ಒಂದು ಫಂಕ್ಷನ್ ಇದೆ, ಹೋಗಬೇಕು, ರೆಡಿ ಆಗಬೇಕು. ಇವಾಗ ಯಾವ ಥರ ರೆಡಿ ಆಗ್ತೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಆ್ಯಕ್ಚುಲಿ ಡ್ರೆಸ್ಸೇ ಹಾಕೊಂಡು ಹೋಗ್ತಾ ಇರೋದು, ಸ್ಯಾರಿ ಏನು ಹಾಕೊಂಡು ಹೋಗ್ತಾ ಇಲ್ಲ. ನನ್ನ ಮಗಳು ಬಂದು ಆಲ್ರೆಡಿ ಡಿಸ್ಟರ್ಬ್ ಮಾಡೋಕ್ಕೆ. ಏನಮ್ಮ ನಿಂದು ಸಮಸ್ಯೆ? ನೋಡಿದ್ರಿ ಅಲ್ವಾ ನನ್ನ ಮಗಳನ್ನ? ನಾನು ಹೆಂಗೆ ಮಾತಾಡ್ತೀನಿ ಹಂಗೆ ಮಾತಾಡ್ತಾಳೆ. ಅವಳಿಗೆ ಕ್ಯಾಮ್ರಾ ಅಂದರೆ ಈಗಲಿಂದನೇ ಒಂಥರ ಕ್ರೇಜು. ಹಾಗೆಯೇ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಡ್ಯಾನ್ಸ್ ಎಲ್ಲ ಅವಾಗವಾಗ ಮಾಡಿಬಿಟ್ಟು ಅವಳದು ವೀಡಿಯೋಸ್ ಹಾಕ್ತಾ ಇರ್ತೀನಿ ನಾನು. ಸೊ ಸಿಕ್ಕಾಬಟ್ಟೆ ಇಷ್ಟ ಅವಳಿಗೆ ಡ್ಯಾನ್ಸು ಮತ್ತು ಮಾತಾಡೋದು. ಬರ್ತೆ ಬಂದುಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ನನ್ನ ಕಡೆಯಿಂದನೇ ಬಂದಿರಬೇಕದು. ನನಗೂ ಅಷ್ಟೇ ಕ್ಯಾಮ್ರಾ ಫೇಸ್ ಅಂದರೆ ಜಾಸ್ತಿ ಫೋಕಸ್ ನಂಗೆ ತುಂಬ ಇಷ್ಟ. ಹಾಗಾಗಿ ನನ್ನ ಮಗಳು ನನ್ನಂಗೆ ಆಗಿಬಿಟ್ಟಿದ್ದಾಳೆ. ಸೊ ರೆಡಿ ಆಗಬೇಕು. ಸೊ ಸನ್ಸ್ಕ್ರೀನ್ 3-in-1 ಸನ್ಸ್ಕ್ರೀನ್ ಹಾಕ್ಕೊಳ್ಳೋದು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ, ಅದ್ರ ಬಗ್ಗೆ ನೀವು ನೋಡಿರ್ತೀರ ಅನ್ಕೋತೀನಿ. ನೋಡಿಲ್ಲ ಅಂದರೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಹಾಗೆ ರೆಡಿಯೆಲ್ಲ ಆಗಬೇಕು. ರೆಡಿಯಾಗಿ ಇವಾಗ ಹೊರಡಬೇಕು. ಪಾಪು ಕೂಡ ರೆಡಿಯಾಗಿ ಮಲಗಿಸಿದ್ದೀನಿ. ಅವನ್ನ ಮಲಗಿಬಿಟ್ಟ ಬೇಗ. ಜೋಲಿಲಿ ಹಾಕಿದ್ರೆ ಬೇಗ ಮಲಗಿಬಿಡ್ತಾನೆ. ಸೊ ಹೊಸದು ತಂದಿದ್ವಲ್ಲ, ಅದಕ್ಕೆ ಹಾಕಿದ್ದೀವಿ ಆಚೆ. ಗಾಳಿ ಎಲ್ಲ ಚೆನ್ನಾಗಿ ಬರುತ್ತೆ ನಮ್ಮ ಮನೆ ಹತ್ರ. ಹಾಗಾಗಿ ಆರಾಮಾಗಿ ಮಲಗಿದ್ದಾನೆ ಅವನು. ನನ್ನ ಮಗಳದ್ದು ರೆಡಿ ಎಲ್ಲ ಆಯಿತು. ಈಗ ನಂದು ರೆಡಿ ಆಗಬೇಕು ಅಷ್ಟೇ. ನಮ್ಮ ಚಿಕ್ಕತ್ತೆ ಹಸ್ಬೆಂಡು ಬರ್ತೀನಿ ಅಂತ ಹೇಳಿ, ಅಂದರೆ ನಮ್ಮ ಮಾವ, ಚಿಕ್ಕ ಮಾವ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರು ಬರೋಷ್ಟ್ರಲ್ಲಿ ರೆಡಿ ಆಗಬೇಕು ನಾನು. ಸೊ ಕ್ವಿಕ್ಕಾಗಿ ರೆಡಿ ಆಗ್ತಾಯಿದ್ದೆ. ಹಾಗೆ ಡ್ರೆಸ್ಸೇನೆ ಹಾಕೊಂಡು ಹೋಗ್ತಾ ಇರೋದು, ಸ್ಯಾರಿ ಏನು ಹಾಕೊಂಡು ಹೋಗ್ತಾ ಇಲ್ಲ. ಏನಾದರೂ ಮೇನ್ ಫಂಕ್ಷನ್ಸ್ ಇದ್ದರೆ ಮತ್ತು ದೇವಸ್ಥಾನಕ್ಕೇನಾದರೂ ಹೋದರೆ ಮಾತ್ರ ನಾವು ಜಾಸ್ತಿ ಸ್ಯಾರಿ ಹಾಕೋದಷ್ಟೇ. ಸೊ ಹಿಂಗೆ ಲೈಟಾಗಿ ಎಲ್ಲರೂ ಹೊರಗಡೆ ಹೋಗ್ಬಿಟ್ಟು ಬರೋದಾದರೆ ಹಾಕೋದಿಲ್ಲ. ಸ್ಯಾರಿ ಎಲ್ಲ ಕ್ಯಾರಿ ಮಾಡೋಕ್ಕೆ ತುಂಬ ಕಷ್ಟ ಮಕ್ಕಳಿದ್ದಾಗ. ಹಂಗಾಗಿ ಡ್ರೆಸ್ಸೇ ಕಂಫರ್ಟಬಲ್ಲು. ಹಂಗಾಗಿ ಡ್ರೆಸ್ ಹಾಕ್ಕೊಂಡೆ ಹೋಗೋದು ನಾನು. ಅದರಲ್ಲೂ ಬೈಕಲ್ಲಿ ಆದಾಗ ಆಲ್ಮೋಸ್ಟ್ ಬೈಕಲ್ಲಿ ಹೋದರೆ ಡ್ರೆಸ್ಸೇ, ಸ್ಯಾರಿ ಅಂತೂ ಹಾಕಲ್ಲ. ಏನಾದರೂ ಬೇರೆ ವೆಹಿಕಲಲ್ಲಿ ಹೋದರೆ ಮಾತ್ರ ಸ್ಯಾರಿ ವೇರ್ ಮಾಡೋದು ಅಷ್ಟೇ. ನಾನು ಕಂಫರ್ಟಬಲ್ ಇರಲ್ಲ, ಏನೋ ಒಂಥರ ಕಿರಿಕಿರಿ ಅನಿಸುತ್ತೆ. ಹಾಗೆ ಮಕ್ಳುಗಳಿದ್ರಂತೂ, ಇನ್ನೂ ಸಣ್ಣ ಪಾಪುಗಳಿದ್ರಂತೂ ಇನ್ನೂ ಕಿರಿಕಿರಿನೇ. ಹಾಗಾಗಿ ಕ್ಯಾರಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಡ್ರೆಸ್ ಹಾಕ್ಕೊಂಡು ಹೊರಡ್ತಾ ಇರ್ತೀನಿ. ಸೊ ಹಳೆ ಡ್ರೆಸ್ಗಳೆಲ್ಲ ಯಾವುದು ಕೂಡ ಆಗ್ತಾನೆ ಇರಲಿಲ್ಲ. ಇವಾಗ ಸ್ವಲ್ಪ ಆಗ್ತಿದ್ದಾವೆ. ಯಾಕಂದರೆ ಪ್ರೆಗ್ನೆನ್ಸಿಲಿ ವೆಯ್ಟ್ ಗೇನ್ ಆಗಿದ್ದೆ ಅಲ್ವಾ, ಸೊ ಹಂಗಾಗಿ ಆಗ್ತಿರ್ಲಿಲ್ಲ ಅವು. ಇವಾಗ ಪರವಾಗಿಲ್ಲ. ಹೊಸ ಡ್ರೆಸ್ ತೊಗೊಂಡಿರೋದೆಲ್ಲ ಆಗುತ್ತೆ, ಹಳೆ ಡ್ರೆಸ್ ಆಗ್ತಾ ಇರಲಿಲ್ಲ. ಈಗ ಪರವಾಗಿಲ್ಲ, ಹಳೆವೆಲ್ಲ ಆಗ್ತಿದೆ. ಇದು ರೆಡ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಚೆನ್ನಾಗಿತ್ತು. ಇದು ಹಳೇದು, ತುಂಬ ಅಂದರೆ ಯೂಸ್ ಮಾಡಿಲ್ಲ ಜಾಸ್ತಿ, ಹಂಗೆ ಇಟ್ಬಿಟ್ಟಿದ್ದೆ. ಹಾಗಾಗಿ ತುಂಬ ತಗೊಂಡು ಆಲ್ರೆಡಿ ಒಂದು 4-5 ವರ್ಷನೇ ಆಯಿತು. ಹಾಗಾಗಿ ಹಾಗೆ ಇಟ್ಬಿಟ್ಟಿದ್ದೆ. ಸೊ ಇವತ್ತು ಹಾಕೊಂಡು ಹೋಗೋಣ ಅಂದ್ಬಿಟ್ಟು ತೊಗೊಂಡೆ. ರೆಡ್ ಬ್ಲ್ಯಾಕ್ ಕಾಂಬಿನೇಷನ್ ತುಂಬ ಇಷ್ಟ ನನಗಂತೂ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ ನೀವು ಕೂಡ. ಹೇಗಿದೆ ಡ್ರೆಸ್ಸು? ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇನ್ನು ಮಾವ ಬರೋ ಟೈಮ್ ಆಯಿತು, ಎಲ್ಲ ರೆಡಿನೂ ಆಯಿತು. ಈಗ ಹೊರಡಬೇಕು ನಾನು. ನಾವು ಹೋಗಿದ್ದು ಏನಕ್ಕೆ ಅಂದರೆ, ಅವ್ರ ಊರಲ್ಲಿ ಜಾತ್ರೆ ಇತ್ತು. ಜಾತ್ರೆದು ಹಬ್ಬ ಮಾಡಿದರು. ನನ್ನ ನಾದಿನಿ ಅವರ ಅಕ್ಕನ ಮನೆ. ಸೊ ನನ್ನ ನಾದಿನಿನೂ ಕೂಡ ಅಲ್ಲೇ ಇರೋದು. ಆದರೆ ಏನಪ್ಪ ಅಂದರೆ, ಹೋಗಿ ನಿಜವಾಗ್ಲೂ ವೀಡಿಯೋ ಮಾಡೋಕ್ಕಂತೂ ಆಗಲೇ ಇಲ್ಲ. ಊಟ ಮಾತ್ರ ತುಂಬ ಚೆನ್ನಾಗಿ ಮಾಡಿಸಿದ್ರು. ಹಾಗೆ ಪಾಪುನೂ ಅಷ್ಟೇ, ಮುನ್ಗಡೆ ಜೋಲಿ ಎಲ್ಲ ಹಾಕಿದ್ರಲ್ಲ, ಅದರಲ್ಲಿ ಆಟ ಆಡ್ಕೊಂಡು ಕೂತಿದ್ದ ಊಟ ಮಾಡೋವರೆಗೂ. ನನ್ನ ನಾದಿನಿ ನೋಡ್ಕೊಳ್ತಾ ಇದ್ಲು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಜಾಸ್ತಿ ಹೊತ್ತಲ್ಲಿ ಇರೋಕ್ಕೆ ಹೋಗಲಿಲ್ಲ ನಾವು, ಬೇಗನೆ ಹೊರಟ್ಬಿಟ್ವಿ. ಮನೇಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಬೇಕಿತ್ತು, ಮನೆ ಕ್ಲೀನಿಂಗು. ಅದಕ್ಕೋಸ್ಕರ ಬೇಗನೆ ಬಂದ್ಬಿಟ್ಟೆ ನಾನು. ಹಾಗೆ ಏನಕ್ಕೆ ಕ್ಲೀನಿಂಗ್ ಅಂದರೆ, ಅದೇ ನಾವು ಜಾತ್ರೆಗೆ ಹೋಗಿದ್ದೊಂದು ವೀಡಿಯೋ ಹಾಕಿದ್ದೆ ನೋಡಿ. ಸೊ ಅದ್ರ ಹಿಂದಿನ ದಿನದ ವ್ಲಾಗಿದ್ದು. ಸೊ ಅದಕ್ಕೋಸ್ಕರ ಕ್ಲೀನಿಂಗ್ ಎಲ್ಲ ಮಾಡಬೇಕಿತ್ತು. ನಮ್ಮ ವಾರ್ಗಿತ್ತೆ ಇರಲಿಲ್ಲ, ಒಬ್ಬಳೇ ಮಾಡಬೇಕಿತ್ತು. ಅದಕ್ಕೋಸ್ಕರ ಬೇಗ ಬಂದೆ. ಕಮೆಂಟ್ಸಲ್ಲಿ ತುಂಬ ಜನ ಕೇಳ್ತಾ ಇದ್ದೀರಾ, ನಿಮ್ಮನೆ ಹೋಮ್ ಟೂರ್ ಮಾಡಿ ಅಂತ. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಮಾಡೋಕ್ಕಾಗಲಿಲ್ಲ. ಬರೀ ಅಲ್ಲಿ ಇಲ್ಲಿ ಫಂಕ್ಷನ್ಗಳು, ಮನೇಲಿ ಹಬ್ಬ ಅವು ಇವು ಅಂದ್ಕೊಂಡು ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಸೊ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಮಾಡಿದ್ರೆ ಅದೊಂದು ವೀಡಿಯೋಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ನಮ್ಮ ಮಕ್ಳು ಗೊತ್ತಲ್ಲ, ಮಾಡಿಬಿಟ್ಟು ಒಂದು ಅರ್ಧ ಗಂಟೆನೂ ಇರಲ್ಲ, ಅವೆಲ್ಲ ಹರಡ್ಬಿಟ್ಟಿರ್ತವೆ. ಹಾಗಾಗಿ ವೀಡಿಯೋ ಮಾಡೋಕ್ಕೂ ಟೈಮ್ ಸಿಕ್ಕಿರಲಿಲ್ಲ. ಸೊ ಕ್ಲೀನಿಂಗ್ ಎಲ್ಲ ಆದಮೇಲೆ ಇನ್ನು ಹಬ್ಬಕ್ಕೆ ಅಂತಲೇ ನಾವು ಮಾಡಿರ್ತೀವಿ, ಅಥವಾ ಏನಾದ್ರು ಇದ್ದರೆ ಮಾಡಿರ್ತೀವಿ. ಆ ಕಡೆಗೆ ಗಮನ ಹರಿಸೋದಾಗುತ್ತೆ. ಸೊ ವೀಡಿಯೋ ಮಾಡೋಕ್ಕೆ ಟೈಮ್ ಆಗಲಿಲ್ಲ.
ಅದಕ್ಕೋಸ್ಕರ ನೆಕ್ಸ್ಟು ವೀಡಿಯೋ ಹಾಕ್ತೀನಿ ಹೋಮ್ ಟೂರ್ ಮಾಡಿ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಹಾಗೆ ಒಬ್ಬರು ಹಸು ಇತ್ತಲ್ಲ ನಿಮ್ಮನೆ ಹಾಲು ಕರೆಯೋದೊಂದು ವೀಡಿಯೋ ಹಾಕಿ ಅಂತ ಆಲ್ರೆಡಿ ಡಬಲ್ ಕಮೆಂಟ್ಸ್ ಮಾಡಿದರು. ಸೊ ನನಗೆ ಹಾಲು ಕರೆಯೋದಕ್ಕೆ ಬರಲ್ಲ, ನಮ್ಮ ಮನೆಯವರು ಕರೀತಾರೆ. ಸೊ ಅದನ್ನು ಬೇಕಾದರೆ ಹಾಕ್ತೀನಿ, ಬಟ್ ನನಗೆ ಅಷ್ಟು ಕರೆಯೋಕ್ಕೆ ಬರಲ್ಲ, ನಾನು ಇನ್ನೂ ಕಲ್ತಿಲ್ಲ ಅದನ್ನ. ಬೇಕಾದರೆ ಒಂದು ಸಲ ಟ್ರೈ ಮಾಡಿಬಿಟ್ಟು ನಿಮಗೋಸ್ಕರ ವೀಡಿಯೋ ಹಾಕ್ತೀನಿ. ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಇವತ್ತು ಮನೆ ಕ್ಲೀನಿಂಗೆಲ್ಲ ಮುಗಿಸಿ ಪಾನಿಪುರಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ರೆಡಿ ಸಿಗುತ್ತೆ ನೋಡಿ, ಆಚಿದು ಪಾನಿಪುರಿ ಮಸಾಲ, ಅದು ತಂದಿದ್ರು, ಪ್ಯಾಕೆಟಲ್ಲಿ ಬರುತ್ತೆ ಅದು. ಅದನ್ನು ತಂದಿಟ್ಟು ಆಲ್ರೆಡಿ 20 ಡೇಸ್ ಆಯಿತು. ನಮ್ಮ ಮಕ್ಕಳು ಕೂಡ ಕೇಳ್ತಾ ಇದ್ದಾವೆ ಮಾಡಿಕೊಡಿ ಅಂತ. ನಮಗೆ ಟೈಮೇ ಆಗಲಿಲ್ಲ. ಸೊ ಒಂದೇ ಒಂದು ಪ್ಯಾಕ್ ತಂದಿದ್ರು, ಅದು ಯಾರಿಗಾಗುತ್ತೆ ಹೇಳಿ ನಮ್ಮ ಮನೇಲಿ. ಅದಕ್ಕೋಸ್ಕರ 2 ಎಕ್ಸ್ಟ್ರಾ ಪ್ಯಾಕೆಟು ಈ ಹೊರಗಡೆ ಪಾನಿಪುರಿ ಸ್ಟಾಲಲ್ಲೆಲ್ಲ ಸಿಗುತ್ತಲ್ಲ ಪೂರಿ, ಅದನ್ನು ತರಿಸಿದ್ದೆ ನಾನು ಎಕ್ಸ್ಟ್ರಾ. ನಮ್ಮ ಹೊರಗಿತ್ತಿ ತೊಗೊಂಡು ಬಂದಿದ್ದರು. ಸೊ ಇವತ್ತು ಮಾಡೋಣ, ಮಕ್ಕಳು ಕೇಳ್ತಾ ಇದ್ದಾವಲ್ಲ ಅಂದ್ಬಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬೇಕಾದರೆ ನೀವು ಕೂಡ ಈ ಥರ ಸ್ಮಾಲ್ ಪ್ಯಾಕೆಟಲ್ಲಿ ಬರುತ್ತೆ, ಏನು ಎಕ್ಸ್ಟ್ರಾ ನಾವು ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಪೂರಿನೂ ಅದರಲ್ಲೇ ಕೊಟ್ಟಿರ್ತಾರೆ, ಎಣ್ಣೆಗೆ ಹಾಕೊಂಡ್ರೆ ಆಯಿತು. ಸೊ ಸ್ವೀಟ್ದು ಚಟ್ನಿ ಕೊಟ್ಟಿರ್ತಾರೆ, ಮತ್ತು ಮಾಮೂಲಿ ಮಿಂಟ್ ಗೊತ್ತಲ್ಲ, ಈ ಪಾನಿ ಎಲ್ಲ ರೆಡಿ ಮಾಡೋಕ್ಕೆ ಒಂದು ಮಿಂಟ್ ಚಟ್ನಿ ಕೊಟ್ಟಿರ್ತಾರೆ. ಹಾಗೆ ಇದು ಗೋಲ್ಗಪ್ಪ, ಆ್ಯಕ್ಚುಲಿ ಪಾನಿಪುರಿ ಗೋಲ್ಗಪ್ಪ ಮಾಡ್ಕೊಂಡು ತಿಂತೀವಲ್ಲ ನೋಡಿ, ಆ ಥರ ಇದು ಮನೇಲೇ ರೆಡಿ ಮಾಡ್ಕೊಬೋದು, ಏನಿಲ್ಲ. ನಾನಿಲ್ಲಿ ಒಂದು 4 ಆಲೂಗೆಡ್ಡೆ ಏನೋ ತೊಗೊಂಡಿದ್ದೆ, ದಪ್ಪ ಸೈಜ್ ಇರೋದೇ ತೊಗೊಂಡಿದ್ದೆ. 4 ಕೂಡ ಕಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ಗೆ ಒಂದು ಸಣ್ಣ ಕುಕ್ಕರ್ ಇಟ್ಕೊಂಡು ಅದರೊಳಗಡೆ ಹಾಕ್ಬಿಡಿ. ಹಾಗೆ ಬಟಾಣಿ ಕೂಡ ನೆನೆಸ್ಬಿಟ್ಟು ಹಾಕ್ಕೋಬೇಕು. ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಈ ಕುದಿಯೋ ನೀರಿಗೆ ಬಟಾಣಿ ಹಾಕಿ ಒಂದು 10 ನಿಮಿಷ ಅಥವಾ ಅರ್ಧ ಗಂಟೆ ಇಟ್ಟಿದ್ದೆ ಅನ್ಕೋತೀನಿ. ಅದು ಸ್ವಲ್ಪ ಎಲ್ಲ ಒಂಥರ ಲೈಟಾಗಿ ಊದ್ಕೊಂಡಂಗಾಗಿತ್ತು ನೋಡಿ, ಈ ಥರ ಆಗಿತ್ತು. ಆಗ ನಾನೇನು ಮಾಡಿದೆ, ಕುಕ್ಕರ್ಗೆ ಹಾಕ್ತೆ, ಬೇಯ್ಕೋತು ಬೇಗನೆ, ತುಂಬ ಚೆನ್ನಾಗಿ ಬಂದಿತ್ತು, ಎಲ್ಲ ಸ್ಮ್ಯಾಶ್ ಆಗೋ ಥರನೇ ಬಂದಿತ್ತು ಬಟಾಣಿ. ಹಾಗಾಗಿ ಕುಕ್ಕರ್ಗೆ ಒಟ್ಟಿಗೆ ಹಾಕ್ಬಿಟ್ಟಿದ್ದೆ, ಆಲೂಗೆಡ್ಡೆ ಬಟಾಣಿ ಎರಡನ್ನೂ ಕೂಡ ಬೇಯಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ, ಒಂದು 10-12 ವಿಷಯಲ್ಲೇ ಹೊಡೆಸಿದ್ದೆ. ಹಾಗೆ ಈ ಥರ ಸಣ್ಣದು ಇದು ಕೊಟ್ಟಿರ್ತಾರೆ ಪೂರಿ, ಅದನ್ನು ಎಣ್ಣೆಗೆ ಹಾಕೋಬೇಕು ನಾವು. ನಾನು ಈ ಥರ ಸ್ವೀಟ್ ಚಟ್ನಿ ಕೊಟ್ಟಿರ್ತಾರೆ, ಇದಕ್ಕೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ, ಜಸ್ಟ್ ನೆಂಚ್ಕೊಂಡು ತಿನ್ನೋದಷ್ಟೇ. ಇದು ಸ್ಟಫಿಂಗ್ ಎಲ್ಲ ಮಾಡ್ಕೋತೀವಲ್ಲ ನೋಡಿ, ಆಲೂಗಡ್ಡೆದೆಲ್ಲ ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಲ್ಲ, ಮೇಲ್ಗಡೆ ಇದನ್ನು ಈ ಪೌಡರ್ನ ಉದುರಿಸ್ಕೊಳ್ಳೋದಷ್ಟೇ. ಇನ್ನು ಪಾನಿ ರೆಡಿ ಮಾಡ್ಕೊಳ್ಳೋದು ಅಷ್ಟೇ, ತುಂಬ ಈಸಿ. 1/4 ಲೀಟ್ರ್ ನೀರಷ್ಟು ತೊಗೊಂಡು ಈ ಪ್ಯಾಕ್ 3ನ ಯೂಸ್ ಮಾಡಬೇಕು ಅದಕ್ಕೆ, ಮಿಂಟ್ ಚಟ್ನಿ. ಅದಕ್ಕೆ ನೀರು ಹಾಕ್ಬಿಟ್ಟು ಈ ಪೇಸ್ಟ್ನ ಹಾಕಿ ಜಸ್ಟ್ ಒಂದು ಸಲ ತಿರುಗ್ಸೋದಷ್ಟೇ, ಪಾನಿ ರೆಡಿ ಆಗುತ್ತೆ. ಉಪ್ಪು ಖಾರ ಎಲ್ಲ ಅದರಲ್ಲೇ ಹಾಕಿರುತ್ತೆ, ಎಕ್ಸ್ಟ್ರಾ ನಾವೇನೂ ಹಾಕೋ ಅವಶ್ಯಕತೆ ಇಲ್ಲ. ಬಟ್ ನಾವು ಜಾಸ್ತಿ ಮಾಡಿದ್ರಿಂದ ಸ್ವಲ್ಪ ಮನೇಲೇ ಪಾನಿ ನಾವು ಎಕ್ಸ್ಟ್ರಾ ರೆಡಿ ಮಾಡ್ಕೊಂಡಿದ್ದು. ಅವರು ಪ್ಯಾಕೆಟಲ್ಲಿ ಕೊಟ್ಟಿರೋ ಪೂರಿ ನೋಡಿ ಎಷ್ಟು ಸಖತ್ತಾಗಿ ಬರ್ತಾಯಿದೆ ಅಂತ, ಒಳ್ಳೆ ಬಾಲ್ ಥರ ಬಂದಿತ್ತು ರೌಂಡ್ಗೆ. ಹಂಗೆ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿತ್ತು. ನಾವು ಹೊರಗಡೆ ಪಾನಿಪುರಿ ಸ್ಟಾಲಲ್ಲಿ ತರಿಸಿದ್ದಕ್ಕಿಂತ ಇದು ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಇವೆಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು. ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ಲ, ಆಲೂಗಡ್ಡೆ ಬೇಯಿಸ್ಕೊಂಡಿರೋದು, ಈರುಳ್ಳಿ ಮತ್ತು ಕ್ಯಾರೆಟು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಟ್ಟು ಎಲ್ಲನೂ ಈ ಮಿಕ್ಸರ್ ಇದರಲ್ಲೇ ಹೊಡಿತಾರೆ ನೋಡಿ, ಚಾಪರ್, ಅದರಲ್ಲಿ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಬಟಾಣಿ ಎಲ್ಲ ಸೇರಿಸ್ಕೊಂಡು ನೀಟಾಗಿ ಸ್ಮ್ಯಾಶ್ ಎಲ್ಲ ಮಾಡಿಕೊಂಡು ಕಲಿಸ್ಕೊಂಡು ಜಸ್ಟ್ ಆ ಪೂರಿನ ತೆಗೆದು ಹೋಲ್ ಮಾಡಿ ಇದನ್ನು ತುಂಬೋದು. ಪ್ಲಸ್ ನಮಗೇನಾದ್ರು ಸ್ವೀಟ್ ಚಟ್ನಿ ಬೇಕಂದರೆ ಹಾಕೋಬೋದು. ಹಾಗೆ ಪಾನಿ ರೆಡಿ ಮಾಡಿರ್ತೀವಲ್ವ, ಅದನ್ನು ಕೂಡ ಹಾಕ್ಕೊಳ್ಳೋದು ಅಷ್ಟೇ. ಹಾಗೆ ಮೇಲೆ ಸೇವ್ ಪುರಿ ಹಾಕ್ಕೊಳ್ಳೋದು ಮರಿಬೇಡಿ, ಚೆನ್ನಾಗಿರುತ್ತೆ ಟೇಸ್ಟು. ಮೇಲೆ ಸ್ವಲ್ಪ ಸೇವ್ ಪುರಿ ಹಾಕ್ಕೊಂಡು ಆ ಪಾನಿ ಹಾಕ್ಕೊಂಡು ತಿಂತಾಯಿದ್ರಂತೂ ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು, ರುಚಿಯೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಹೊರಗಡೆ ತರೋದಕ್ಕಿಂತನೂ ತುಂಬ ಚೆನ್ನಾಗೇ ಬಂದಿತ್ತು ಹೇಳಬೇಕು ಅಂದರೆ. ಬೇಕಾದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ವ್ಲಾಗ್ನ ನಾನು ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವೀಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ನೀವು ಕೇಳಿರೋದನ್ನ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.